ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ICC T20 ವಿಶ್ವಕಪ್ 2026 ವುಮೆನ್ಸ್ ವರ್ಲ್ಡ್ ಕಪ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಪಂದ್ಯಕ್ಕಿಂತನೂ ಮುಂಚೆ ನಡುಕಾದ್ರೆ ಹುಟ್ಟಿಸಿದ್ದಾರೆ ಸ್ಮೃತಿ ಮಂದಾನ ಮತ್ತು ಜಮೀಮಾ ರಾಡ್ರಿಗರ್ಸ್. ಹೌದು ಸ್ನೇಹಿತರೆ, ಸ್ಮೃತಿ ಮಂದಾನ ಬ್ಯಾಟಿಂಗ್ ಕಂಡು ನಮ್ಮ ಇಂಡಿಯಾದ ಅಭಿಮಾನಿಗಳೆಲ್ಲ ಫಿದಾ ಆಗಿದ್ದಾರೆ. ಇನ್ನು ಪ್ರಾಕ್ಟೀಸ್ ಪಂದ್ಯದಲ್ಲಿ ಅಬ್ಬರಿಸಿದ್ದಾರೆ ಜಮೀಮಾ ಮತ್ತು ಸ್ಮೃತಿ ಅವರು. ಅಷ್ಟಕ್ಕೂ ಜಮೀಮಾ ಮತ್ತು ಸ್ಮೃತಿ ಮಂದಾನ ಎಷ್ಟು ರನ್ ಬಾರಿಸಿದ್ದಾರೆ ಮತ್ತು 20 ಓವರ್ಗಳಲ್ಲಿ ರನ್ ಕಲೆ ಹಾಕಿದ್ದೆಷ್ಟು ಮತ್ತು ಈ ಪಂದ್ಯ ಯಾವಾಗ ಸ್ಟಾರ್ಟ್ ಆಗಲಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ನಮ್ಮ ಭಾರತದ ಮಹಿಳೆಯರ ತಂಡ ಪಾಕಿಸ್ತಾನ ವಿರುದ್ಧ ವರ್ಲ್ಡ್ ಕಪ್ ಅಲ್ಲಿ ಮೊದಲನೇ ಪಂದ್ಯದಲ್ಲಿ ಗೆಲ್ಲುತ್ತಾ ಇರುವಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ICC T20 ವಿಶ್ವಕಪ್ ವುಮೆನ್ಸ್ ಮಹಿಳೆಯರ ವಿಶ್ವಕಪ್ ನಲ್ಲಿ ಬಂದ್ಬಿಟ್ಟು ನಮ್ಮ ಭಾರತದ ಮೊದಲನೇ ಪಂದ್ಯ ಬಂದ್ಬಿಟ್ಟು ಪಾಕಿಸ್ತಾನ ವಿರುದ್ಧ ಆದ್ರೆ ಆಡಲಿದೆ. ಹೌದು ಸ್ನೇಹಿತ, ಇನ್ನು ಈ ಪಂದ್ಯ ಬಂದ್ಬಿಟ್ಟು ಜೂನ್ 14ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಆದ್ರೆ ನಡೆಯಲಿದೆ. ಹೌದು ಸ್ನೇಹಿತರ, ಇಂಗ್ಲೆಂಡ್ ನ ಎಡ್ಸ್ ಬಾಸ್ಟನ್ ಮೈದಾನದಲ್ಲಿ ಆದ್ರೆ ಈ ಪಂದ್ಯ ಆದ್ರೆ ನಡೆಯಲಿದೆ. ಇನ್ನು ಈ ಪಂದ್ಯಕ್ಕಿಂತ ಮುಂಚೆ ಒಂದು ಪ್ರಾಕ್ಟೀಸ್ ಪಂದ್ಯ ಆದ್ರೆ ಇತ್ತು. ಆ ಪ್ರಾಕ್ಟೀಸ್ ಪಂದ್ಯದಲ್ಲಿ ಸ್ಮೃತಿ ಮಂದಾನ, ಜಮೀಮಾ ರಾಡ್ರಿಗರ್ಸ್ ಅವರು ಅಬ್ಬರಿಸಿ ಬೊಬ್ಬರಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಎಷ್ಟು ರನ್ ಬಾರಿಸಿದ್ದಾರೆ ಸ್ಮೃತಿ ಮತ್ತು ಜಮೀಮಾ ಅಂತ ನೋಡೋದಾಯ್ತು ಅಂತಂದ್ರೆ ಬರೋಬ್ಬರಿ 180 ರನ್ ಆದ್ರೆ ಹೊಡೆದಿದ್ದಾರೆ 20 ಓವರ್ಗಳಲ್ಲಿ. ಹೌದು ಸ್ನೇಹಿತರೆ, ಆದ್ರೆ ಇಲ್ಲಿ ಒಂದೇ ನಾವು ನೋಡಬೇಕಾಗಿರೋ ವಿಚಾರ ಅಂತಂದ್ರೆ ಸ್ಮೃತಿ ಮಂದಾನ ಅವರು ಸೆಂಚುರಿ ಕೂಡ ಬಾರಿಸಿದ್ದಾರೆ ಈ ಪಂದ್ಯದಲ್ಲಿ. ಇನ್ನು ಜಮೀಮಾ ಅವರು 60 ರನ್ ಬಾರಿಸಿದರೆ ಆನಂತರ ಬಂದಂತ ಹರ್ಮನ್ಪ್ರೀತ್ ಕೌರ್ 20 ರನ್ ಆದ್ರೆ ಹೊಡೆದಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಮೂವರು ಆಟದಿಂದಾಗಿ ಮೊದಲನೇ ಪ್ರಾಕ್ಟೀಸ್ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾದ ಆಟಗಾರ್ತಿಯರು ಅಬ್ಬರಿಸಿ ಬೊಬ್ಬರಿದಿದ್ದಾರೆ. ಇನ್ನು ನಮ್ಮ ಟೀಮ್ ಇಂಡಿಯಾದ ಆಟಗಾರ್ತಿಯರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸ್ಮೃತಿ ಮಂದಾನ್ ಅವರು ಸೆಂಚುರಿ ಎಷ್ಟು ಬಾಲಲ್ಲಿ ಬಾರಿಸಿದ್ದಾರೆ ಅಂತಂದ್ರೆ ಬರೋಬ್ಬರಿ 54 ಬಾಲಲ್ಲಿ ಸೆಂಚುರಿ ಕೂಡ ಬಾರಿಸಿದ್ದಾರೆ ಸ್ಮೃತಿ ಮಂದಾನ. ಇನ್ನು ಇವರ ಜೊತೆ ಕೈ ಮಿಲಾಯಿಸಿದಂತ ಜಮೀಮಾನು ಕೂಡ ಅದ್ಭುತವಾಗಿ ಆದ್ರೆ ಬ್ಯಾಟಿಂಗ್ ಆಡಿದ್ದಾರೆ. ಆದರೆ ಈ ಪಂದ್ಯದಲ್ಲಿ ಓಪನರ್ ಆಗಿ ಬಂದಂತ ಶಫಾಲಿ ವರ್ಮಾ ಅವರು 0 ರನ್ಗೆ ಆಡಿ ಔಟ್ ಆಗ್ತಾರೆ. ಹೌದು ಸ್ನೇಹಿತರೆ, ಗೋಲ್ಡನ್ ಡಕ್ ಆಗ್ತಾರೆ ಅಂತ ಹೇಳ್ಬೋದು ಪ್ರಾಕ್ಟೀಸ್ ಪಂದ್ಯದಲ್ಲಿ ಶಫಾಲಿ ವರ್ಮಾ. ಆನಂತರ ಬಂದಂತ ಯಾಸ್ಟಿಕಾ ಬಾಟಿಯಾನು ಕೂಡ ಹೇಳಿಕೊಳ್ಳಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ, 5 ರನ್ ಆಡಿ ಔಟ್ ಆಗ್ತಾರೆ. ಆದರೆ ಸ್ಮೃತಿ ಮಂದಾನ, ಜಮೀಮಾ ರಾಡ್ರಿಗರ್ಸ್ ಅಂತೂ ಪ್ರಾಕ್ಟೀಸ್ ಪಂದ್ಯದಲ್ಲಿ ಧೂಳು ಎಬ್ಬಿಸಿದ್ದಾರೆ ಮತ್ತು ಪಾಕಿಸ್ತಾನದ ಮಹಿಳೆಯರಿಗೆ ಸ್ವಲ್ಪ ಈಗ ಭಯ ಬೀಳುವಂತಾದ್ರೆ ಮಾಡಿದ್ದಾರೆ ಅಂತ ಹೇಳ್ಬೋದು ಬ್ಯಾಟಿಂಗ್ ನಿಂದಲೇ. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ವನಿತೆಯರು ಬಂದ್ಬಿಟ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಆದ್ರೆ ಮಾಡಿದ್ದಾರೆ ಪ್ರಾಕ್ಟೀಸ್ ಪಂದ್ಯದಲ್ಲಿ. ಇನ್ನು ಈ ಪಂದ್ಯ ಯಾವಾಗ ನಡೀತಾ ಇದೆ ಅಂತಂದ್ರೆ ನಾಳೆನೇ ಆದ್ರೆ ನಡೀತಾ ಇದೆ. ಆ ಕಾರಣದಿಂದಾಗಿ ಈ ಪಂದ್ಯ ತುಂಬಾನೇ ಆದ್ರೆ ರೋಚಕತೆಯಿಂದ ಆದ್ರೆ ಕೂಡಿರುತ್ತೆ. ಇನ್ನು ನಮ್ಮ ಭಾರತ ಮತ್ತು ಪಾಕಿಸ್ತಾನ ಮಹಿಳೆಯರ ಹೆಡ್ ಟು ಹೆಡ್ ನೋಡೋದಾಯ್ತು ಅಂತಂದ್ರೆ ನಮ್ಮ ಭಾರತ ಮತ್ತು ಪಾಕಿಸ್ತಾನ ಇಲ್ಲಿಯವರೆಗೆ 15 ಪಂದ್ಯಗಳನ್ನಾದ್ರೆ ಆಡಿದೆ. 15 ಪಂದ್ಯಗಳಲ್ಲಿ ನಮ್ಮ ಭಾರತದ ವನಿತೆಯರು ಬಂದ್ಬಿಟ್ಟು 12 ಬಾರಿ ಗೆದ್ರೆ ಪಾಕಿಸ್ತಾನದ ಮಹಿಳೆಯರು ಬಂದ್ಬಿಟ್ಟು 3 ಬಾರಿ ಆದ್ರೆ ಗೆದ್ದಿದೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಪಾಕಿಸ್ತಾನದ ವಿರುದ್ಧ ನಮ್ಮ ಮಹಿಳೆಯರು ತುಂಬಾನೇ ಆದ್ರೆ ಡಾಮಿನೇಷನ್ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು T20 ಇಲ್ಲಿ. ಇನ್ನು ಮೊದಲನೇ ಪಂದ್ಯದಲ್ಲಿ ನಮ್ಮ ಮಹಿಳೆಯರು ಗೆಲ್ಲುತ್ತಾರ ಇಲ್ವಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಈ ಮೊದಲನೇ ಪಂದ್ಯದಲ್ಲಿ ಸ್ಮೃತಿ ಮಂದಾನ ಎಷ್ಟು ರನ್ ಬಾರಿಸುತ್ತಾರೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.